ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಟನ್ ಸಾಂಬಾರ್ ಹಾಗೆ ಕೈಮಾ ಉಂಡೆ ಸಾಂಬಾರ್ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ಮೆಥಡ್ನ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ, ಈ ಮೆಥಡಲ್ಲಿ ನಿಮಗೆ ಒಂದು ಕೈಮಾ ಉಂಡೆ ಕೂಡ ಒಡೆದು ಹೋಗಲ್ಲ. ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಉಂಡೆ ಹೇಗೆ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಒಡೆದು ಹೋಗದೇ ಇರೋ ಹಾಗೆ ನೀವು ಸಾಂಬಾರನ್ನ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಕೈಮಾ ಉಂಡೆಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ನ ತೊಗೊಂಡು 1 ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಳ್ಳಿ. ನಾವಿಲ್ಲಿ ಅರ್ಧ kg ಕೈಮಾನ ಮಾಡ್ಕೊಳ್ತಿರೋದು, ಅದಕ್ಕೆ ಬರೀ 1 ಸ್ಪೂನ್ ಅಷ್ಟೇ ಸಾಕು ಕಡಲೆ. ಆ ಕಡಲೆನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ನಂತರ ಅದೇ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಸ್ವಲ್ಪ ಕಾಯಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4ರಿಂದ 5 ಸ್ಪೂನ್ ಆಗೋಷ್ಟು, ಅಂದರೆ ಚಿಕ್ಕ ಸ್ಪೂನಲ್ಲಿ 4ರಿಂದ 5 ಸ್ಪೂನ್ ಆಗೋಷ್ಟು ಕಾಯಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ತುರಿದಿರೋ ಕಾಯಿನ ಕೂಡ ಹಾಕ್ಕೊಳ್ಬೋದು. ತುರಿದಿರೋ ಕಾಯಿ ಹಾಕ್ಕೊಳ್ತಾ ಇದ್ದೀರಂದರೆ 4ರಿಂದ 5 ಚಿಕ್ಕ ಸ್ಪೂನಲ್ಲಿ ಕಾಯಿ ತುರಿನ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ 2 ಚಿಕ್ಕ ಚೂರುಗಳಾದ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕೈಮಾ ಉಂಡೆನೂ ಹೇಗೆ ಒಡೆದೋಗದ ಹಾಗೆ ನಾನು ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನಿಲ್ಲಿ ಏನೇನು ಹಾಕ್ಕೊಂಡಿದ್ದೆ ಅಂದರೆ ಕಡಲೆ ಪುಡಿ ಮಾಡ್ಕೊಂಡಿದ್ದೆ. ನಂತರ ಸ್ವಲ್ಪ ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ, 2 ಚಿಕ್ಕದಾದ ಪೀಸಾದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2 ಚಿಕ್ಕ ಪೀಸ್ ಈರುಳ್ಳಿ ಸಾಕು. ಇದನ್ನು ಚೆನ್ನಾಗಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನಾವು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಂಡು, ಇಲ್ಲಾಂದರೆ ಹಾಗೆ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರೀತಿ ಅದು ನುಣ್ಣಗೆ ರುಬ್ಕೊಂಡಿರೋದನ್ನು ಒಂದು ಪ್ಯಾನಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಟೇಸ್ಟಿಯಾಗಿರುವಂಥ ಮಟನ್ ಸಾಂಬಾರ್ ಹಾಗೆ ಕೈಮಾ ಸಾಂಬಾರ್ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಇದು ಈ ರೀತಿ ಪೇಸ್ಟ್ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಏನು ಕೈಮಾನ ನಾವು ಕಟ್ ಮಾಡಿ ತೊಗೊಬಂದಿರ್ತೀವಿ ಅದನ್ನು ಇದೇ ರೀತಿ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಬರೀ 1 ರೌಂಡ್ ಮಾತ್ರ ಓಡಿಸಿ ನಾವು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನು ನಿಮಗೆ ತೋರಿಸ್ಕೊಳ್ತೀನಿ. ತುಂಬ ಮಸಾಲೆ ಥರ ಪೇಸ್ಟ್ ಆಗಬಾರ್ದು ಅದು. ಆ ರೀತಿ ಅದನ್ನು ಸಿಂಪಲ್ಲಾಗಿ 1 ಸಲ ಜಾರಲ್ಲಿ ಅದನ್ನು ಸುಮ್ಮನೆ ಈ ರೀತಿ ಮಿಕ್ಸಿನ ಓಡಿಸಿ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. 1 ರೌಂಡ್ ಅಷ್ಟೇ ಸಾಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ನಮಗೆ ಕೈಯಲ್ಲಿ ಮುಟ್ಟಿದಾಗ ಈ ರೀತಿ ಅದು ಲೈಕ್ ಬಬಲ್ ಗಮ್ ರೀತಿ ಬರಬೇಕು. ಅದು ಆ ರೀತಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಸ್ಟೆಪ್ಪನ್ನು ನೀಟಾಗಿ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಮಟನ್ ಸಾಂಬಾರು ಆಗಿರ್ಬೋದು ಅಥವಾ ಕೈಮಾ ಸಾಂಬಾರು ಆಗಿರ್ಬೋದು, ಬಹಳ ಟೇಸ್ಟಿಯಾಗಿ ಒಂದು ಕೈಮಾ ಉಂಡೆನೂ ನಿಮಗೆ ಒಡೆದು ಹೋಗದ ಹಾಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮತ್ತು ಅದೇ ರೀತಿ ಅದು ಸ್ವಿಂಗಮ್ ರೀತಿ ಬರಬೇಕು. ಈ ರೀತಿ ಅದನ್ನು ನಾವು ಒಂದೇ ರೌಂಡ್ ಅದನ್ನು ಓಡಿಸಿ ನಾವು ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ ಎಲ್ಲ ಕೈಮಾನ. ನಾನಿಲ್ಲಿ ಅರ್ಧ kg ಕೈಮಾನ ತೊಗೊಂಡಿದ್ದೀನಿ. ಅರ್ಧ kg ಕೈಮಕ್ಕೆ ಬಹಳ ಕಡಿಮೆ ಮಸಾಲೆ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇರೋದು ನೋಡಿ. ಇವಾಗ ಇದನ್ನು ರೆಡಿಯಾಗಿದೆ. ಇವಾಗ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಆದಷ್ಟು ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು, ನಂತರ ನಾನಿಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬಟ್ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ 1 ಚಿಕ್ಕ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದ ಚಕ್ಕೆ, ಲವಂಗ, ಏಲಕ್ಕಿನ ಉಪಯೋಗಿಸ್ಕೊಂಡಿಲ್ಲ. ಅದರ ಬದಲು ನಾನಿಲ್ಲಿ ಗರಂ ಮಸಾಲೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೆ. ನಂತರ ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಮಟನ್ ಸಾಂಬಾರ್ ಪೌಡರ್ನ ಇಲ್ಲಿ ಹಾಕ್ಕೊಳ್ಬೇಕು. ನಾವೇನು ಮನೆಯಲ್ಲಿ ರೆಗ್ಯುಲರ್ ಆಗಿ ಮಸಾಲೆ ಸಾಂಬಾರ್ ಪುಡಿನ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ನಾನಿಲ್ಲಿ 2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ನೀವು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದರೆ, ಮಸಾಲೆ ಸಾಂಬಾರ್ ಪೌಡರ್ ಇಲ್ಲ ಅಂದರೆ, ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಧನಿಯಾ ಪುಡಿನ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಮನೆಯಲ್ಲಿ ಮಟನ್ ಸಾಂಬಾರ್ ಪೌಡರ್ ಉಪಯೋಗಿಸ್ತಿದ್ದೀನಿ ಅಂತ ಮಾಡ್ಕೊಂಡಿದ್ದೀರಾ ಅಂದರೆ ಅದರದ್ದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಇವಾಗ ಇದನ್ನು ನಾವು ನೀಟಾಗಿ ಕಲಿಸ್ಕೊಳ್ಬೇಕು. ಇದನ್ನು ಹೇಗೆ ಕಲಿಸ್ಕೊಳ್ಬೇಕಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಕ್ಯೂಚಿ ಕಲಿಸ್ಕೊಳ್ಬೇಕಾಗತ್ತೆ, ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಹಾಗೆ. ಅಂದರೆ ನಾವೇನು ಈರುಳ್ಳಿ ಮತ್ತು ಮಸಾಲ ಪದಾರ್ಥಗಳೆಲ್ಲ ಹಾಕಿದ್ವಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಈ ರೀತಿ ಕೈಯಲ್ಲಿ ಸ್ವಲ್ಪ ಅದನ್ನು ಸ್ಕ್ವೀಸ್ ಮಾಡಿಕೊಂಡು ನಾವು ಕಲಿಸ್ಕೊಳ್ಬೇಕು. ಸೊ ನಾವು ಯಾವಾಗಲೂ ಅರ್ಧ kg ಕೈಮಾ ಉಂಡೆ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಾವು ಬರೀ 1 ಸ್ಪೂನ್ ಅಷ್ಟೇ ಹುರಿಗಡಲೆನ ಹಾಕಬೇಕು. ಸೊ ಹುರಿಗಡಲೆ ಪುಡಿ ಕೂಡ ಜಾಸ್ತಿ ಆದರೂ ಕೂಡ ಅದು ನಮಗೆ ಒಡೆದೋಗ್ಬಿಡುತ್ತೆ ಉಂಡೆಗಳು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಅರ್ಧ kgಗೆ ನಾವು ಇಲ್ಲಿ 1 ಸ್ಪೂನ್ ಅಷ್ಟೇ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಎಲ್ಲದನ್ನು ಸ್ಕ್ವೀಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ನಾನು ಇವಾಗ ನಿಮಗೆ ಉಂಡೆ ಕಟ್ಟೋದ್ರಲ್ಲಿ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಆ ಮೆಥಡ್ನ ಫಾಲೋ ಮಾಡಿ ನಿಮಗೆ ಯಾವುದೇ ಉಂಡೆಗಳು ಕೂಡ ಹೊಡೆಯಲ್ಲ. ಮತ್ತು ನಾವು ಈ ಕೈಮಾ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಡ್ತೇನೆ. ಅದರಿಂದನೂ ಕೂಡ ನಿಮಗೆ ಒಂದು ಉಂಡೆಗಳು ಕೂಡ ಒಡೆದೋಗೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದ ಮೊಟ್ಟೆನ ಉಪಯೋಗಿಸ್ಕೊಳ್ತಾ ಇಲ್ಲ. ಹಾಗೇ ಹೇಗೆ ಮಾಡ್ಕೊಳ್ಬೋದು ಒಡೆದೋಗದೇ ಇರೋ ಹಾಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ, ಈ ರೀತಿ ಎಲ್ಲದನ್ನು ಸ್ಕ್ವೀಸ್ ಮಾಡಿಕೊಂಡು ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಅದು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗಿರಬೇಕು. ನಾವು ಹಾಕಿರೋ ಈರುಳ್ಳಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಬೇರೆ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆ ಹಾಕಿರೋದಾಗಿರ್ಬೋದು, ಎಲ್ಲ ನೀಟಾಗಿ ನೋಡಿ ಈ ರೀತಿ ಕೈಯಲ್ಲಿ ಅದನ್ನು ಕಲಿಸೋದಕ್ಕೆ ಈ ರೀತಿ ಬರಬೇಕು. ನೋಡಿ ಉಂಡೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಈ ರೀತಿ ಕಲಿಸೋ ರೀತಿ ಆಗೋ ಥರ ನಾವು ಅದನ್ನು ಕಲಿಸ್ಕೊಳ್ಬೇಕು. ವಿಡಿಯೋನ ಹಾಗೆ ನೋಡಿ, ನಾನು ನಿಮಗೆ ಟ್ರಿಕ್ಸ್ನ ತಿಳ್ಕೊಡ್ತೀನಿ. ಈ ರೀತಿ ಉಂಡೆಗಳನ್ನು ನಾವು ರೆಗ್ಯುಲರ್ ಆಗಿ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ತೀವಿ. ಹೀಗೆ ನೋಡ್ತಾ ಇರಿ, ನಾನು ನಿಮಗೆ ಒಂದು ಟ್ರಿಕ್ನ ತಿಳಿಸ್ಕೊಡ್ತೀನಿ ಹೇಗೆ ಉಂಡೆ ಒಡೆದೋಗದರ ಹಾಗೆ ನಾವು ಕಲಿಸ್ಕೊಳ್ಬೋದು ಅಂತ ಹೇಳಿ. ನೋಡಿ, ನೀವು ಬೇಕಿದ್ರೆ ಚಿಕ್ಕದಾಗಿನೂ ಕೂಡ ಕಟ್ಕೊಳ್ಬೋದು. ಆದಷ್ಟು ಮಸಾಲೆನ ಕಮ್ಮಿ ಹಾಕೊಂಡ್ರೆ ಇದು ತುಂಬ ರುಚಿಯಾಗಿರುತ್ತೆ. ಅರ್ಧ kgಗೆ ನಾನೀಗ ತೋರಿಸ್ಕೊಟ್ಟಿರೋಷ್ಟು ಮಸಾಲೆನ ಹಾಕೊಂಡ್ರೆ ಸಾಕು, ಬಹಳ ರುಚಿಯಾಗಿ ಆಗುತ್ತೆ. ಸೊ ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಅದನ್ನು ಉಂಡೆ ಮಾಡ್ಕೊಳ್ಬೇಕಾಗತ್ತೆ. ಉಂಡೆಗಳು ಬೇಕಿದ್ರೆ ನೀವು ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಇವಾಗ ಕೈಯಲ್ಲಿ ಈ ರೀತಿ ಅದು ಬೌನ್ಸ್ ಆಗಬೇಕು, ಆವಾಗ ನಿಮಗೆ ಉಂಡೆಗಳು ಒಡೆಯೋದಿಲ್ಲ. ಇವಾಗ ನಿಮಗೆ ಉಂಡೆ ಹೊಡಿಬಾರ್ದಂದರೆ ಮೊದಲಿಗೆ ನಾವು ಒಂದು ಕೈಯಲ್ಲಿ ಈ ರೀತಿ ಕಲಿಸ್ಕೊಂಡು ನಂತರ 2 ಕೈಗಳಲ್ಲಿ ಈ ರೀತಿ ಅದನ್ನು ರೌಂಡಾಗಿ ಬಾಲ್ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದು ಉಂಡೆ ಕೂಡ ಹೊಡೆಯೋಲ್ಲ. ಬೇಕಿದ್ರೆ ಈ ಟ್ರಿಕ್ಸ್ನ ನೀವು ಅಪ್ಲೈ ಮಾಡಿ ನೋಡಿ. ನೋಡಿ, ಈ ರೀತಿ ಮೊದಲಿಗೆ ಇನ್ನೊಂದ್ಸಲ ತೋರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಕೈಯಲ್ಲಿ ಅದನ್ನು ನಾವು ನೀಟಾಗಿ ಬಾಲ್ನ ಮಾಡ್ಕೋಬೇಕು. ನಂತರ 2 ಕೈಯಲ್ಲಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು, ಹಾಗೆ ಒಡೆಯರಿಗೆ ನಾವು ಹೇಗೆ ಪ್ರೆಸ್ ಮಾಡ್ತೀವಿ ಆ ಥರ ಮಾಡಿಕೊಂಡು ಮತ್ತೆ ಅದನ್ನು ಅದೇ ಶೇಪಿಗೆ ತೊಗೊಂಡು ಬಂದರೆ ನಿಮಗೆ ಖಂಡಿತವಾಗ್ಲೂ ಒಂದು ಕೈಮಾದ ಉಂಡೆ ಕೂಡ ಒಡೆಯೋದಿಲ್ಲ. ಹಾಗೆ ನಾನು ನಿಮಗೆ ಸಾಂಬಾರಲ್ಲಿ ಹೇಗೆ ಅದು ಒಡೆದೋಗದೇ ಇರೋ ಹಾಗೆ ನೋಡ್ಕೊಳ್ಬೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡ್ಬೋದು ನೀವು ಎಲ್ಲ ಕೈಮಾ ಉಂಡೆಗಳು ರೆಡಿಯಾಗಿದೆ. ಅರ್ಧ kgಗೆ ನಮಗೆ ಇಲ್ಲಿ 15 ಉಂಡೆಗಳಾಗಿದೆ. ಯಾವಾಗಲೂ ಅಷ್ಟೇ 15 ಉಂಡೆಗಿಂತ ಜಾಸ್ತಿ ಆದರೆ ಅದು ತುಂಬ ಮಸಾಲೆ ಆಗಿಬಿಟ್ಟಿರುತ್ತೆ. ಇವಾಗ ಅದು ಕೈಮಾ ಉಂಡೆಗಳು ಮಾಡೋದಕ್ಕೆ ರೆಡಿ ಇದೆ. ನಂತರ ನಾನಿಲ್ಲಿ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3/4 kgಯಷ್ಟು ಮಟನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ನ ತೊಗೊಂಡು ನಾನಿಲ್ಲಿ ಫಸ್ಟು ಕಾಯಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬೇಕಿದ್ರೆ ಕಾಯಿ ತುರಿನ ಕೂಡ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಒಂದು 9 ರಿಂದ 10 ಚಮಚದಷ್ಟು ಕಾಯಿ ತುರಿಗಳನ್ನು ಹಾಕ್ಕೊಳ್ತಾ, ಅಂದರೆ ಕಾಯಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದು ಸ್ಪೂನಲ್ಲಿ ನೀವು ಮೆಜರ್ಮೆಂಟ್ ತೊಗೋಬೇಕಂತಂದರೆ 9 ರಿಂದ 10 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಶುಂಠಿ, ಒಂದು 2 ಪೀಸಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಕೈಮಾ ಸಾಂಬಾರ್ಗೂ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಮಟನ್ ಸಾಂಬಾರ್ಗೂ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ಅದನ್ನು ಮಾಡ್ತೀನಿ ಅಂತ ಹೇಳಿ. ಇವಾಗ ನಾನು ಇಲ್ಲಿ ನಿಮಗೆ ಕಾಯಿ ಚೂರುಗಳು, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ.
ಫೈನ್ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು, ಆವಾಗಲೇ ಸಾಂಬಾರು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರೋದು. ಅದು ತರಿಯಾಗಿ ರುಬ್ಕೊಂಡ್ಬಿಟ್ರೆ ಸಾಂಬಾರು ತುಂಬ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕಂತಂದರೆ ನೀವು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಇವಾಗ ಇದನ್ನು ನಾನು ರುಬ್ಕೊಂಡಿದ್ದ ನಂತರ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಟೊಮೊಟೊನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊ ಮತ್ತು ಈರುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದಪ್ಪ ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಅಷ್ಟೇ ನಾವು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ನಾವು ನೀಟಾಗಿ ರುಬ್ಕೊಳ್ಬೇಕು. ಇದನ್ನು ಅಷ್ಟೇ ನಾವು ಫೈನ್ ಪೇಸ್ಟ್ ಮಾಡ್ಕೊಂಡ್ರೇ ಸಾಂಬಾರು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರೋದು. ಸೊ ಇದನ್ನು ಈ ರೀತಿ ನಾನು ಚೆನ್ನಾಗಿ ಫೈನ್ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಕೆಲವೊಂದು ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ನಾನಿವಾಗ ಇಲ್ಲಿ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ಹಾಗೆ ಧನಿಯಾ ಪುಡಿ. ಇವಾಗ ನಾನಿಲ್ಲಿ ಮಾಡ್ತಿರೋದು ಸಾಂಬಾರಿಗೆ ಮಸಾಲೆನ 1 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ನಾವು ಮನೆಯಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಮಟನ್ ಸಾಂಬಾರು ಪೌಡರ್. ಏನು ನಾವು ಮನೆಯಲ್ಲಿ ಮಸಾಲೆ ಸಾಂಬಾರು ಪೌಡರ್ ಅಂತೇಳಿ ಮಾಡಿಟ್ಕೊಂಡಿರ್ತೀವಿ ಮಟನ್ ಸಾಂಬಾರಿಗೆಲ್ಲ ಹಾಕೋದಕ್ಕೆ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಅದನ್ನು 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅದು ಖಾರ ಜಾಸ್ತಿ ಇದ್ದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾದರೆ ಖಾರ ಜಾಸ್ತಿ ಬೇಕಿದ್ರೆ ಖಾರಕ್ಕೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ನಿಮ್ಮ ಮನೆಗಳಲ್ಲಿ ನೀವು ಹೇಗೆ ಮಾಡಿಟ್ಕೊಂಡಿರ್ತೀರ ಆ ರೀತಿನಲ್ಲಿನ ಹಾಕ್ಕೊಳ್ಬೋದು. ನಾನಿಲ್ಲಿ 3 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಸಾಂಬಾರು ಪೌಡರ್ ಅಥವಾ ಮಸಾಲೆ ಸಾಂಬಾರು ಪೌಡರ್ ಇಲ್ಲ ಅಂತಂದರೆ ಸ್ವಲ್ಪ ಧನಿಯಾ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ನೀವಿಲ್ಲಿ ಕೆಂಪು ಮೆಣಸಿನ್ಕಾಯಿ ಪುಡಿನ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಇವಾಗ ಇದನ್ನು ನಾವು ನೀಟಾಗಿ ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂಥೇಳಿ ಮಸಾಲೆ. ಇವಾಗ ಇವೆರಡೂ ಮಸಾಲೆಗಳನ್ನು ಹಿಡ್ಕೊಂಡು ನಾನು ಹೇಗೆ ಸಾಂಬಾರು ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೇನೆ. ಒಂದು ಕುಕ್ಕರ್ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ನಾನಿಲ್ಲಿ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂತಂದರೆ ನಾವು ಕೈಮಾನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಇಲ್ಲಿ ಸ್ವಲ್ಪ ಎಣ್ಣೆನ ಕಮ್ಮಿನೇ ಉಪಯೋಗಿಸ್ಕೊಳ್ಬೇಕು. ನಾನಿಲ್ಲಿ 1 ರಿಂದ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಇದೆರಡು ಚೆನ್ನಾಗಿ ಬಿಸಿ ಆದಮೇಲೆ ನಾನೀಗ ತೊಳೆದಿಟ್ಕೊಂಡಿರುವಂಥ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3/4 kg ಮಟನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಮತ್ತು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಈಗ ಯಾರ ಮನೆಯಲ್ಲಾದ್ರೂ 1/2 kg ಮಟನ್ ತೊಗೊಂಡು ಬಂದು 1/2 kg ಕೈಮಾ ತೊಗೊಂಡು ಬಂದರೆ ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕೈಮಾ ಕೂಡ ಯಾವುದು ಒಂದು ಒಡೆದೋಗೋದಿಲ್ಲ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಎಲ್ಲ ಮಟನ್ನು ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಮಟನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಾವು ಯಾವುದೇ ಮಟನ್ ಅಥವಾ ಚಿಕನ್ನ ಫ್ರೈ ಮಾಡ್ಕೋಬೇಕಾದ್ರೆ ಆದಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅದರಲ್ಲಿರುವಂಥ ಹಸಿ ವಾಸನೆ ಆದಷ್ಟು ಕಡಿಮೆ ಆಗುತ್ತೆ. ಸೊ ಇಲ್ಲಿ ನಾನು ಹರಳುಪ್ಪನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಮಟನ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಈ ರೀತಿ ಚೆನ್ನಾಗಿ ಹುರಿದು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ.
ನೋಡಿ ಇವಾಗ ಮಟನ್ ಎಲ್ಲ ಕಲರ್ ಚೇಂಜ್ ಆಗಿದೆ, ಅದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಇವಾಗ ನಾನು ಈಗ ಆಲ್ರೆಡಿ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಟೊಮ್ಯಾಟೊ, ಈರುಳ್ಳಿ, ಗರಂ ಮಸಾಲೆ, ಧನಿಯಾ ಪುಡಿ ಮತ್ತು ಮಟನ್ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ನಾವು ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಮತ್ತು ಮಸಾಲೆ ಎಲ್ಲ ಮಟನ್ಗೂ ನೀಟಾಗಿ ಮಿಕ್ಸ್ ಆಗಿ ಅದು ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆನ ಬಿಟ್ಕೊಂಡು ಬರೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವೇನು ಕಾಯಿ, ಶುಂಠಿ, ಬೆಳ್ಳುಳ್ಳಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವಿವಾಗ ಇದ್ರದ್ದು ಅಷ್ಟೇ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಅದರಲ್ಲಿರುವಂಥ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಟ್ಕೊಂಡು ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎರಡು ಮಸಾಲೆಗಳು ಮಟನ್ಗೆ ಚೆನ್ನಾಗಿ ಅಂಟ್ಕೋಬೇಕು ಮತ್ತು ಅದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇವಾಗ ಇದು ಎಣ್ಣೆ ಬಿಟ್ಕೊಂಡು ಬರೋದಕ್ಕೆ ಶುರುವಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡ್ಬೋದು ಅದು ಈ ರೀತಿ ಕುದಿಯೋದಕ್ಕೆ ಶುರುವಾಗಬೇಕು ಮತ್ತು ಅದರಲ್ಲಿರುವಂಥ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದು ಮತ್ತು ಮಸಾಲೆಯಲ್ಲಿರುವಂಥ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ನಾವು ಇದಕ್ಕೆ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀವು ಬೇಕಿದ್ದರೆ ಇವಾಗ ಟೇಸ್ಟ್ ನೋಡಿ ಒಂದ್ಸಲಿ ಉಪ್ಪು ಬೇಕಿದ್ದರೆ ಉಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿ, ಕೈಮಾದು ರೆಸಿಪಿ ಮತ್ತು ಇದರದ್ದೆಲ್ಲ ಒಟ್ಟಿಗೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ. ನೋಡಿ ಈ ರೀತಿ ಅದು ಕುದಿಯೋದಕ್ಕೆ ಶುರುವಾಗಬೇಕು. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿಯೋದಕ್ಕೆ ಶುರುವಾದಾಗಲೇ ಹಾಕ್ಕೊಳ್ಳಿ. ಕೆಲವೊಬ್ಬರು ವಿಜಲ್ನ ತೆಗೆದ ಮೇಲೆ ಅದು ಚೆನ್ನಾಗಿ ಬೆಂದ ಮೇಲೆ ಹಾಕೋತಾರೆ, ಬಟ್ ಇವಾಗಲೇ ಹಾಕ್ಕೊಳ್ಳಿ. ಇದ್ರದ್ದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗಲೇ ಹಾಕ್ಕೊಳ್ಳೋದ್ರಿಂದ. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಯಿತು. ಇವಾಗ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು 3 ವಿಜಲ್ನ ಬರೆಸ್ಕೊಳ್ತೀನಿ. ಏಕೆಂದರೆ ಮಟನ್ ಚೆನ್ನಾಗಿ ಬೇಯಬೇಕು ಮತ್ತು ನಾವು ಹಾಕಿರುವಂಥ ಮಸಾಲೆದು ಕೂಡ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ 3 ವಿಜಲ್ನ ಬರೆಸ್ಕೊಳ್ತೇನೆ. ಸೊ ಇದು 3 ವಿಜಲ್ ಬಂದ ಮೇಲೆ ನಾವು ಈ ರೀತಿ ಲಿಡ್ಡನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸಾಂಬಾರು ಹೇಗಾಗಿದೆ ಅಂತ. ನೋಡ್ಬೋದು ನೀವು ಸಾಂಬಾರು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಮತ್ತು ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಮಟನ್ ಸಾಂಬಾರು ರೆಡಿಯಾಗಿದೆ. ನೋಡ್ಬೋದು ನೀವು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ನಿಮಗೆ ಕೈಮಾನ ಹೇಗೆ ಫ್ರೈ ಮಾಡ್ಕೊಳ್ಳೋದು ಮತ್ತು ಕೈಮಾ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮಟನ್ ಸಾಂಬಾರನ್ನ ಯೂಸ್ ಮಾಡಿಕೊಂಡು ಹೇಗೆ ಕೈಮಾ ಸಾರನ್ನ ನೀಟಾಗಿ ಒಂದು ಕೈಮಾ ಒಡೆದೋಗ್ತಾರೆ ಇರೋ ಹಾಗೆ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ನಾನೇನು ಕಲ್ತ್ಕೊಂಡು ಇಟ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಎಣ್ಣೆ ಎಲ್ಲ ಚೆನ್ನಾಗಿ ಕಾದು ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು. ಈ ರೀತಿ ಕೈಯಲ್ಲೇ ನೀವು ಬಾಣಲಿನ ಸ್ವಲ್ಪ ಇದು ಮಾಡಿಕೊಂಡ್ರೆ ಸ್ಪ್ರೆಡ್ ಆಗುತ್ತೆ. ನೀವು ಪ್ಯಾನಲ್ಲಿ ಕೂಡ ಮಾಡ್ಕೊಳ್ಬೋದು ಯಾವುದಾದ್ರೂ, ಅಥವಾ ಪಾತ್ರೆಗಳಲ್ಲೂ ಮಾಡ್ಕೊಳ್ಬೋದು. ಸೊ ಈ ರೀತಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನಾನೀಗ ಆಲ್ರೆಡಿ ಹೇಳಿದ್ದೆ ನಿಮಗೆ ಮಟನ್ ಸಾಂಬಾರಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ. ಯಾಕೆ ಅಂತಂದರೆ ನಾನಿವಾಗ ಇಲ್ಲಿ ಕೈಮಾನ ಫ್ರೈ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ. ಇವಾಗ ನಾನು ಒಂದು ಉಂಡೆನೂ ಈ ರೀತಿ ಕೈಯಲ್ಲಿ ಮತ್ತೆ ಅದನ್ನು ನೀಟಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ.
ಸೊ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಹೇಗೆ ಫ್ರೈ ಆಗಬೇಕಂತಂದರೆ ಮೇಲ್ಗಡೆ ಆಲ್ಮೋಸ್ಟ್ ನಮಗೆ ಅದು ಕ್ರಿಸ್ಪಿಯಾಗಿ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಅಲ್ಲಿವ ತನಕ ನಾವು ಒಂದು ಕೈಮಾನು ಟಚ್ ಮಾಡಬಾರ್ದು. ಯಾವುದೇ ಸ್ಪೂನಲ್ಲಿ ಆಗಲಿ ಸ್ಪ್ಯಾಚುಲಾದಲ್ಲಿ ಅದನ್ನು ನಾವು ಮುಟ್ಟೋದಕ್ಕೆ ಹೋಗಬಾರ್ದು. ಒಂದು ಕೈಮಾ ಕೂಡ ಒಡೆದು ಹೋಗಲ್ಲ. ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಆ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಅರ್ಧ ಕೆ ಜಿ ಮಟನ್ ಕೈಮಾಗೆ ನಮಗೆ 15 ಉಂಡೆಗಳು ಹಾಕಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಮಸಾಲೆ ಜಾಸ್ತಿ ಆಗಿದೆ ಅಂತ. ಆದಷ್ಟು ನಾನು ಈಗ ಏನು ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಅಷ್ಟೇ ಮಸಾಲೆನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿರುವಂಥ ನಿಮಗೆ ಕೈಮಾ ಬಾಲ್ಸ್ ಆಗುತ್ತೆ. ಒಂದು ಒಡೆದೋಗಲ್ಲ, ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಈ ಮೆಥಡನ್ನ ಫಾಲೋ ಮಾಡಿ. ಸೊ ಈ ರೀತಿ ಆದಮೇಲೆ ನಾವು ಎಣ್ಣೆನ ಮತ್ತೆ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಅವಾಗ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ ಹೊರಗಡೆ. ಸೊ ಆದಷ್ಟು ನಾವು ಅದನ್ನು ಟಚ್ ಮಾಡೋದಕ್ಕೆ ಹೋಗಬಾರ್ದು. ಅದು ಚೆನ್ನಾಗಿ ಬೆಂದೋದಕ್ಕೆ ಶುರುವಾದಾಗ ಅದೇ ಬಾಲ್ಸ್ ರೀತಿ ನಿಮಗೆ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಅದನ್ನು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಅಂತ ಹೇಳಿ. ನೋಡಿ, ಈ ರೀತಿ ನಾವು ಅವಾಗವಾಗ ನಾವು ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇರಬೇಕು. ಸೊ ಈ ರೀತಿ ಅದನ್ನು ನಾವು ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಎಣ್ಣೆನಲ್ಲಿ. ಇವಾಗ ನೋಡಿ, ನಿಮಗೆ ಅದೇ ಬಿಟ್ಕೊಳ್ತಾ ಬರ್ತಾ ಇದೆ ಒಂದೊಂದೂ. ಸೊ ಈ ರೀತಿ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಆವಾಗ ಮಟನ್ನು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬೇಯೋದಕ್ಕೆ ಶುರು ಆಗುತ್ತೆ ನಮಗೆ ಕೈಮಾ ಉಂಡೆಗಳು. ಇವಾಗ ನಾನು ಈಗ ಆಲ್ರೆಡಿ ಮಟನ್ ಸಾಂಬಾರು ಏನು ಮಾಡಿಟ್ಕೊಂಡಿದ್ದೆ ಆ ಸಾಂಬಾರನ್ನ ತೆಗೆದು ನಾನಿಲ್ಲಿ ಕೈಮಾ ಉಂಡೆಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಮಟನ್ನ ಅಬ್ಸರ್ವ್ ಮಾಡ್ಕೊಂಡು ಸಾಂಬಾರು ರೆಡಿ ಇರುತ್ತೆ. ಅದನ್ನು ನೀವು ಇಲ್ಲಿ ತೆಗೆದು ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಆಲ್ರೆಡಿ ನಮಗೆ ಸಾಂಬಾರು ಕೂಡ ಬೆಂದಿದೆ, ಆಲ್ರೆಡಿ ರೆಡಿ ಆಗಿದೆ. ಅದನ್ನು ತೆಗೆದು ಇಲ್ಲಿಗೆ ಹಾಕಿ ನಾವು ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಅದರಿಂದ ನಾವು ಮಟನ್ ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಮಟನ್ ಸಾಂಬಾರ್ ನಮಗೆ ಕೈಮಾ ಕ್ವಾಂಟಿಟಿಗೆ ಏನಾದ್ರು ಜಾಸ್ತಿ ಸಾಂಬಾರು ಬೇಕಾದರೆ ಜಾಸ್ತಿ ಸಾಂಬಾರನ್ನ ಕೂಡ ಹಾಕ್ಕೊಳ್ಬೋದು. ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಬೇಕಿದ್ರೆ ನೀವು ಮಟನ್ ಸಾಂಬಾರು ಒಳಗಡೆನೆ ಇದನ್ನು ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಯೂಸ್ ಮಾಡ್ಬೋದು. ಕೈಮಾ ಯಾವುದೇ ರೀತಿಯಾಗಲಿ ಒಡೆದೋಗೋದಿಲ್ಲ. ಇವಾಗ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಆಲ್ರೆಡಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಇವಾಗ ಅದರದ್ದು ಮಸಾಲೆನೆಲ್ಲ ಕೈಮಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಇನ್ನೂ ತುಂಬ ಟೇಸ್ಟಿಯಾಗಿ ಆಗುತ್ತೆ ಕೈಮಾ. ಸೊ ಇವಾಗ ನೋಡ್ಬೋದು ಒಂದು ಕೈಮನು ಈಸಿಯಾಗಿ ನಾವು ಯೂಸ್ ಮಾಡ್ಬೋದು. ಇವಾಗ ಇದು ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ನಾನು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಯಾಕಂತಂದರೆ ಮಟನ್ನು ಚೆನ್ನಾಗಿ ಬೇಯಬೇಕು. ಕೈಮಾ ಉಂಡೆಗಳು ಚೆನ್ನಾಗಿ ಒಳಗಡೆ ಮಟನ್ನೆಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅದು ಬೆಂದಿದೆ ಯಾವಾಗ ಅಂತ ಗೊತ್ತಾಗುತ್ತೆ ಅಂದರೆ ಒಂದೊಂದು ಕೈಮಾ ಉಂಡೆಗಳು ಬಿಟ್ಕೊಂಡು ಬರುತ್ತೆ ಸಾಂಬಾರಲ್ಲಿ. ಆವಾಗ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ. ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ನೋಡಿ, ಮೇಲ್ಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿ ಕೈಮಾ ಉಂಡೆ ರೆಡಿಯಾಗಿದೆ. ಒಂದು ಕೈಮಾ ಉಂಡೆ ಕೂಡ ಒಡೆದೋಗಿಲ್ಲ. ನೋಡಿ, ನಾವು ಹೇಗೆ ಕಟ್ಟಿ ಹಾಕಿದ್ವಿ ಸೈಜು ಅದೇ ಸೈಜಲ್ಲಿ ಇದೆ. ಒಂದು ಕೈಮಾ ಉಂಡೆನೂ ಒಡೆದೋಗಿಲ್ಲ. ಈ ಮೆಥಡ್ನ ನೀವು ಫಾಲೋ ಮಾಡಿ, ಒಂದು ಕೈಮಾ ಕೂಡ ಒಡೆದೋಗೋದಿಲ್ಲ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ. ಈ ಮೆಥಡ್ನ ಟ್ರೈ ಮಾಡಿ ಮತ್ತು ನನಗೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಹೇಗೆ ಬಂತಂತ ಹೇಳಿ. ನೋಡಿ, ಒಂದು ಕೈಮಾ ಕೂಡ ಒಡೆದೋಗೋದಿಲ್ಲ. ಇವಾಗ ನೀವು ಬೇಕಿದ್ರೆ ಇದನ್ನು ಮಟನ್ ಸಾಂಬಾರು ಒಳಗಡೆ ಕೂಡ ಹಾಕ್ಕೊಳ್ಬೋದು, ಒಟ್ಟಿಗೆ ಯೂಸ್ ಮಾಡ್ಬೋದು.
ಹೀಗೆ ಕೂಡ ನೀವು ಇಟ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.